ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನೋಡೋಣ ಶಿವಕಾರ್ತಿಕೇಯನ್ ಅವರ ಪರಾಶಕ್ತಿ ಫಿಲಂ ಟ್ರೈಲರ್ ಹೇಗಿತ್ತು ಅಂತ. ಇದು 1964 ಟೈಮ್ ಲೈನ್ ನ ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಮಾಡಿರುವಂತ ಫಿಲಂ ಆಗಿದೆ. ಇದು ಸುಮಾರು 150 ಕೋಟಿ ಬಜೆಟ್ ಅಲ್ಲಿ ಸುಧಾ ಕಂಗಾರ ಅವರು ಡೈರೆಕ್ಟ್ ಮಾಡಿರುವಂತ ಫಿಲಂ. ಮತ್ತೆ ಇದೊಂದು ಹಿಸ್ಟೋರಿಕಲ್ ಪೊಲಿಟಿಕಲ್ ಆಕ್ಷನ್ ಫಿಲಂ ಆಗಿದೆ. ಇದರ ಸ್ಟೋರಿ ಬಂದು ಆಂಟಿ ಹಿಂದಿ ಪ್ರೊಟೆಸ್ಟ್ ಇನ್ ತಮಿಳುನಾಡು ಆಯ್ತು ಅಲ್ವಾ, ಅದ್ರ ಕಾನ್ಸೆಪ್ಟ್ ಮೇಲೆ ಮಾಡಿರುವಂತ ಫಿಲಂ. ಹಾಗೆ ಇದರಲ್ಲಿ ಶಿವಕಾರ್ತಿಕೇಯನ್, ಅಥರ್ವ, ಮೋಹನ್ ರವಿ, ಶ್ರೀಲೀಲಾ, ಪ್ರಕಾಶ್ ಬೆಳ್ವಾಡಿ, ಗುರು ಶ್ಯಾಮ್ ಸುಂದರಂ, ರಾಣಾ ದಾಗುಬಟ್ಟಿ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಇನ್ನು ಈ ಫಿಲಂ ಟ್ರೈಲರ್ ಅಲ್ಲಿ ಅಥರ್ವ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಶಿವಕಾರ್ತಿಕೇಯನ್ ಅವರು ಒಬ್ಬ ರೆಸ್ಪಾನ್ಸಿಬಲ್ ಬ್ರದರ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಗೆ ಸಪೋರ್ಟಿವ್ ಆಗಿ ಮತ್ತೆ ಹಿಂದಿ ಅಗೇನ್ಸ್ಟ್ ಹೋರಾಟ ಮಾಡೋ ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಮೋಹನ್ ರವಿ ಅವರು ಒಬ್ಬ ರೂತ್ಲೆಸ್ ಪೊಲೀಸ್ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ, ಶ್ರೀಲೀಲಾ ಅವ್ರಿಗೆ ಇದೇ ಫಸ್ಟ್ ತಮಿಳ್ ಡೆಬ್ಯೂಟ್ ಫಿಲಂ ಆಗಿದೆ. ಅಂಡ್ ಅವರು ನಾರ್ಮಲ್ ಆಗಿ ಕಾಣಿಸ್ಕೊಳ್ತಾ ಇದ್ದ ಡ್ಯಾನ್ಸ್ ಓರಿಯೆಂಟೆಡ್ ಫಿಲಂ ಇಂದ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡ್ಬೇಕು. ಇನ್ನು ಇವರ ಮತ್ತೆ ಶಿವಕಾರ್ತಿಕೇಯನ್ ಅವರ ಮಧ್ಯೆ ಇರುವಂತ ಲವ್ ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇವರ ಇಬ್ರು ಕಾಂಬಿನೇಷನ್ ಅಲ್ಲಿ ರಿಲೀಸ್ ಆಗಿರೋ ಸಾಂಗ್ ಕೂಡ ಹಿಟ್ ಆಗಿದೆ. ಇನ್ನು ಈ ಫಿಲಂ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಪ್ರೊಟೆಸ್ಟ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಿರೋ ತರ ಕಾಣಿಸ್ತಾ ಇದೆ. ಇನ್ನು ಈ ಫಿಲಂಗೆ BGM ಅಂಡ್ ಮ್ಯೂಸಿಕ್ ಕೊಟ್ಟಿರೋದು JV ಪ್ರಕಾಶ್ ಅವರು. ಇದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ಅವರ ಮ್ಯೂಸಿಕ್ ಈ ಫಿಲಂಗೆ ಹೇಗೆ ವರ್ಕೌಟ್ ಆಗಿದೆ ಅಂತ ನಾವು ಕಾದ್ ನೋಡ್ಬೇಕು. ಹಾಗೆ ಈ ಫಿಲಂ ಅಲ್ಲಿ ಅಣ್ಣ ತಮ್ಮರ ಮಧ್ಯೆ ನಡೆಯುವಂತ ಫೈಟ್ಸ್, ಸೆಂಟಿಮೆಂಟ್ಸ್ ಮತ್ತೆ ಶಿವಕಾರ್ತಿಕೇಯನ್ ಅಂಡ್ ಮೋಹನ್ ರವಿ ಅವರ ಜೊತೆ ನಡೆಯುವಂತ ಟ್ರೈನ್ ಫೈಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನಿಸ್ತು. ಹಾಗೆ ಇವರ ಪೊಲೀಸ್ ಸ್ಟೇಷನ್ ಸೀನ್ಸ್ ಮತ್ತೆ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಅಂತ ನಾವು ಫಿಲಂ ಅಲ್ಲೇ ನೋಡ್ಬೇಕು. ಅಂಡ್ ಫಿಲಂ ಟೀಮ್ ಹೇಳ್ಕೊಂಡಿರೋ ಹಾಗೆ ಇದರಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅಂತ ಹೇಳಿದ್ದಾರೆ. ಅದು ಕೂಡ ಹೇಗಿರುತ್ತೆ ಅಂತ ನಾವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇನೇ ಆಗ್ಲಿ, ತುಂಬಾ ಟೈಮ್ ತಗೊಂಡು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿರುವಂತ ಈ ಫಿಲಂ ಇದೇ ಪೊಂಗಲ್ಗೆ ರಿಲೀಸ್ ಆಗ್ತಿದೆ. ಅಂದ್ರೆ 10th ಜನವರಿಗೆ ರಿಲೀಸ್ ಆಗ್ತಿದೆ. ಅಂಡ್ ಒನ್ ಡೇ ಮುಂಚೆ ವಿಜಯ್ ತಳಪತಿ ಅವರ ಜನನಾಯಕನ್ ಫಿಲಂ ಕೂಡ ರಿಲೀಸ್ ಆಗ್ತಾ ಇದ್ದು, ಈ ಫಿಲಂಗೆ ಅದು ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಕಾದ್ ನೋಡ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.